ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಭಜನೆ ಮಾಡುವ ಪ್ರಸ್ತಾವನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಬೆಂಗಳೂರಿನಲ್ಲಿ 1.50 ಕೋಟಿಗೂ ಹೆಚ್ಚು ಜನರಿದ್ದು, ಇಷ್ಟು ಜನರಿಗೆ ಮೂಲ ಸೌಕರ್ಯ ಕಲ್ಪಿಸಲು ಒಂದೇ ಮಹಾನಗರ ಪಾಲಿಕೆ ಇದೆ. ಕಳೆದ 1 ದಶಕಕ್ಕೂ ಹೆಚ್ಚು ಅವಧಿಯಿಂದಲೂ ಬಿಬಿಎಂಪಿ ವಿಭಜನೆಯ ಬಗ್ಗೆ ಚರ್ಚೆ ನಡೆಯುತ್ತಿದೆಯಾದರೂ ಅದು ತಾರ್ಕಿಕ ಅಂತ್ಯ ಕಂಡಿಲ್ಲ. ಇದೀಗ ಮತ್ತೆ ಬಿಬಿಎಂಪಿ ವಿಭಜನೆಯ ಬಗ್ಗೆ ಚರ್ಚೆ ಉಂಟಾಗಿದೆ. ಬೆಂಗಳೂರಿನ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು, ಬಿಬಿಎಂಪಿ ಕಾರ್ಯನಿರ್ವಹಣೆಯ ಬಗ್ಗೆ ಮೊದಲಿನಿಂದಲೂ ಜನರಲ್ಲಿ ಅಸಮಾಧಾನವಿದೆ. ಇದೀಗ ಬಿಬಿಎಂಪಿಯನ್ನು ವಿಭಜಿಸಲು ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಪ್ರಾಥಮಿಕ ಹಂತದಲ್ಲಿ ಬೃಹತ್ ಬೆಂಗಳೂರು ಆಡಳಿತ ಮಸೂದೆಯನ್ನು ಸಿದ್ಧಪಡಿಸಲಾಗಿದ್ದು, ಅದರಲ್ಲಿ ಬಿಬಿಎಂಪಿಯನ್ನು 5 ಪಾಲಿಕೆಗಳಾಗಿ ವಿಭಜನೆ ಮಾಡುವ ಪ್ರಸ್ತಾವನೆ ಇದೆ ಎಂದು ಬಿಬಿಎಂಪಿಯ ಹಿರಿಯ ಅಧಿಕಾರಿಯೊಬ್ಬರು ದ ಫೆಡರಲ್ ಕರ್ನಾಟಕಕ್ಕೆ ತಿಳಿಸಿದ್ದಾರೆ. ಬಿಬಿಎಂಪಿಯ ವ್ಯಾಪ್ತಿಯು 700 ಚದರ ಕಿಲೋಮೀಟರ್ ಇದ್ದು, ಇದಕ್ಕೆ 150ರಿಂದ 200 ಚದರ ಕಿಲೋಮೀಟರ್ ಸೇರ್ಪಡೆ ಮಾಡಿ ವಾರ್ಡ್ಗಳ ಸಂಖ್ಯೆಯನ್ನು ಒಟ್ಟಾರೆ 400ಕ್ಕೆ ಹೆಚ್ಚಳ ಮಾಡಬಹುದಾಗಿದೆ. ಈ ಮಸೂದೆಯ ಪ್ರಕಾರ 25,000ದಿಂದ 30,000ದವರೆಗೆ ಜನಸಂಖ್ಯೆಯ ಆಧಾರದ ಮೇಲೆ ವಾರ್ಡ್ಗಳ ವಿಂಗಡಣೆ ಮಾಡಲಾಗುತ್ತದೆ. ಅಲ್ಲದೆ 3, 5 ಅಥವಾ 7 ಪಾಲಿಕೆಗಳನ್ನು ರಚಿಸಲು ಅವಕಾಶ ಇದೆ. ಈ ರೀತಿ ವಿಭಜನೆಯಾಗುವ ಪಾಲಿಕೆಗಳ ನಿರ್ವಹಣೆಯನ್ನು ಮುಖ್ಯ ಪಾಲಿಕೆ ನೋಡಿಕೊಳ್ಳುತ್ತದೆ. ಇದರ ಮೇಲ್ವಿಚಾರಣೆಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಬರಲಿದ್ದು, ಈ ಪ್ರಾಧಿಕಾರದಲ್ಲಿ ಬೆಂಗಳೂರಿನ ಎಲ್ಲಾ ಇಲಾಖೆಗಳು ಬರಲಿವೆ. ಇದು 3 ಹಂತದ ನಿರ್ವಹಣೆ ಆಗಲಿದೆ. ಒಬ್ಬ ಕಮಿಷನರ್ ಕೈಯಲ್ಲಿ ಬೆಂಗಳೂರು ಅಡ್ಮಿನಿಸ್ಟ್ರೇಷನ್ ಮಾಡಕ್ಕಾಗಲ್ಲ. 2-3 ಮಾಡಿದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಒಳ್ಳೇದಾಗುತ್ತೆ. ಆದ್ರೆ ಎಲೆಕ್ಷನ್ ಮಾಡಿ ಆಮೇಲೂ ಬೇಕಾದ್ರೆ ಆಡ್ ಮಾಡ್ಕೋಬಹುದು, ಡಿವೈಡ್ ಮಾಡ್ಕೋಬಹುದು. ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಹೊಸ ಏರಿಯಾನು ಸೇರ್ಸ್ಕೋಬಹುದು. 2-3 ಎಷ್ಟು ಬೇಕೋ ಮಾಡ್ಕೋಬಹುದು. ಎಲೆಕ್ಷನ್ ಆದ್ಮೇಲೂ ಮಾಡಬಹುದು. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆ. ಹೊರವಲಯದಲ್ಲಿರುವ ಸರ್ಜಾಪುರ, ಎಲೆಕ್ಟ್ರಾನಿಕ್ ಸಿಟಿ, ಬಿಡದಿ, ನೆಲಮಂಗಲ ವ್ಯಾಪ್ತಿಯ ಕೆಲವು ನಿರ್ದಿಷ್ಟ ಪ್ರದೇಶಗಳು ಪ್ರಸ್ತುತ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಲ್ಲ. ಹೀಗಾಗಿ ಈ ಪ್ರದೇಶಗಳನ್ನು ಸಹ ಪಾಲಿಕೆ ವ್ಯಾಪ್ತಿಗೆ ಸೇರಿಸಲು ಚಿಂತನೆ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರೊಂದಿಗೆ ಬೃಹತ್ ಬೆಂಗಳೂರು ಪ್ರಾಧಿಕಾರ ರಚನೆ ಹಾಗೂ 225 ವಾರ್ಡ್ಗಳಿಗೆ ಚುನಾವಣೆ ನಡೆಸುವ ಕುರಿತು ಚರ್ಚೆ ನಡೆಸಲಾಗಿತ್ತು. ಸರ್ಜಾಪುರ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಬೆಂಗಳೂರಿನ ಹೊರವಲಯದ ಪ್ರದೇಶಗಳಲ್ಲೂ ಐಟಿ-ಬಿಟಿ ಕಂಪನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಹೆಚ್ಚಿನ ಆದಾಯವಿರುವ ಪ್ರದೇಶಗಳನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸುವುದು ಪುರಸಭೆಯ ಅಧಿಕಾರದ ವ್ಯಾಪ್ತಿಯನ್ನು ವಿಸ್ತರಿಸುವ ಚಿಂತನೆ ಇದೆ. ಈ ಹಿನ್ನೆಲೆಯಲ್ಲಿ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿ 5 ಪಾಲಿಕೆಗಳನ್ನಾಗಿ ವಿಂಗಡಿಸಲು ಪ್ರದೇಶ ಪುನರ್ ವಿಂಗಡಣೆ ಸಮಿತಿ ಶಿಫಾರಸು ಮಾಡಿದೆ. ವಿಭಜನೆ ಮತ್ತು ವಿವರಣೆಗಾಗಿ ಸುಪ್ರೀಂ ಕೋರ್ಟ್ಗೆ ಪ್ರಸ್ತಾವನೆ ಸಲ್ಲಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಬಿಬಿಎಂಪಿ ಪ್ರದೇಶವಾರು ವಿಭಜನೆ ಸಾಧ್ಯತೆ ಇರುವ ಪ್ರದೇಶಗಳು: ಪಶ್ಚಿಮ ರಾಜಾಜಿನಗರ, ಮಲ್ಲೇಶ್ವರಂ, ವಿಜಯನಗರದಂತಹ ಪ್ರದೇಶಗಳನ್ನು ಒಳಗೊಂಡಿದೆ. ಪೂರ್ವ ವೈಟ್ಫೀಲ್ಡ್, ಮಾರತಹಳ್ಳಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಂತಹ ಪ್ರದೇಶಗಳು ಈ ವಲಯದ ಅಡಿಯಲ್ಲಿ ಬರಲಿವೆ. ಉತ್ತರ ಹೆಬ್ಬಳ, ಯಲಹಂಕ, ಜಕ್ಕೂರು ಮತ್ತು ದೇವನಹಳ್ಳಿಯನ್ನು ಸೇರಿಸುವ ಸಾಧ್ಯತೆ ಇದೆ. ದಕ್ಷಿಣ ಜಯನಗರ, ಬಸವನಗುಡಿ, ಜೆಪಿ ನಗರ ಮತ್ತು ಬನ್ನೇರುಘಟ್ಟ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳು ಈ ವಲಯದಲ್ಲಿ ಸೇರ್ಪಡೆ ಆಗಲಿದೆ. ಕೇಂದ್ರ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಮತ್ತು ಶಿವಾಜಿನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳು ಈ ವಲಯಕ್ಕೆ ಬರುವ ಸಾಧ್ಯತೆ ಇದೆ. ಬಿಬಿಎಂಪಿನ ಸ್ಪ್ಲಿಟ್ ಮಾಡಬೇಕು, 5 ಕಾರ್ಪೊರೇಷನ್ ಆಗಿ ಅದನ್ನ ಬದಲಾಯಿಸಬೇಕು ಅಂತ ತುಂಬಾ ಇವಾಗ ವಾದಗಳು ನಡೀತಾ ಇದೆ. ಆದರೆ ನಾವು ಬಿಬಿಎಂಪಿ ಆ್ಯಕ್ಟ್ 2020ನಲ್ಲಿ ಬಂದಾಗಲೇ ಇಲ್ಲ, ಇದನ್ನ ಸ್ಪ್ಲಿಟ್ ಮಾಡಬಾರ್ದು, ಅದಕ್ಕೆ ಬದಲು ಡಿಸೆಂಟ್ರಲೈಸ್ಡ್ ಅಂದರೆ ವಿಕೇಂದ್ರೀಕರಣ ಮಾಡಿ ಒಂದು 10 ಝೋನ್ ಆಗಿ 10 ಝೋನ್ಗೆ ಝೋನಲ್ ಕೌನ್ಸಿಲ್ಗಳನ್ನಾಗಿ ಮಾಡಬೇಕು ಅಂತ ನಾವು ರೆಕಮೆಂಡೇಶನ್ ಕೊಟ್ಟಿದ್ವಿ ಸಿವಿಕ್ ಬೆಂಗಳೂರು ಸಂಸ್ಥೆಯಿಂದ. ಅಂದರೆ ಅವರು ಕಾನೂನಲ್ಲಿ ಝೋನಲ್ ಕಮಿಟಿ ಆಗಬೇಕು ಅಂತ ಅವರು ಕಾನೂನಲ್ಲಿ ಸೇರ್ಪಡೆ ಮಾಡಿದರು. ಅದು ಕಮಿಟಿ ಶುಡ್ ಬಿ ಹೆಡೆಡ್ ಬೈ ಅ ಝೋನಲ್ ಕಮಿಷನರ್ ಅಂತ ಹೇಳಿದರು. ಸೊ ಅದಕ್ಕೆ ವಿರುದ್ಧವಾಗಿ ಇಲ್ಲ, ಬ್ಯೂರೋಕ್ರಾಟ್ ಆಫೀಸರ್ ಅದನ್ನ ಹೆಡ್ ಮಾಡಬಾರ್ದು, ಅದಕ್ಕೆ ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹೆಡ್ ಆಗಿರಬೇಕು. ಅದರಿಂದ ಝೋನಲ್ ಕೌನ್ಸಿಲ್ನಲ್ಲಿ ಯಾರ್ಯಾರು ಇರ್ತಾರೆ ಕಾರ್ಪೊರೇಟರ್ಸು, ಅವರಲ್ಲಿ ಒಬ್ಬರನ್ನ ಝೋನಲ್ ಹೆಡ್ ಆಗಿ ಎಲೆಕ್ಟ್ ಮಾಡಬೇಕು ಅಂತ ನಾವೆಲ್ಲ ಕೇಳಿದ ಮೇಲೆ ಬಿಬಿಎಂಪಿ ಆ್ಯಕ್ಟನ್ನೇ ತಿದ್ದುಪಡಿ ಮಾಡಿ ಅವರು ಝೋನಲ್ ಕೌನ್ಸಿಲ್ನಲ್ಲಿ ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹೆಡ್ ಆಗಿರಬೇಕು ಅಂತ ಕಾನೂನಲ್ಲೇ ಇವಾಗ ಅದು ಅಳವಡಿಸಿಕೊಳ್ಳಲಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಅಡಿಯಲ್ಲಿ ಬೆಂಗಳೂರಿನ ವಿವಿಧ ಇಲಾಖೆಗಳನ್ನು ಒಂದೇ ಸೂರಿನಡಿ ತಂದು ಬೆಂಗಳೂರನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಬ್ರ್ಯಾಂಡ್ ಬೆಂಗಳೂರು ಎನ್ನುವ ಪರಿಕಲ್ಪನೆಯನ್ನು ಪರಿಚಯಿಸಿದೆ. ಇದರ ಮೂಲಕ ಬೆಂಗಳೂರಿನ ಮೂಲಸೌಕರ್ಯ, ಪರಿಣಾಮಕಾರಿ ನಗರ ಯೋಜನೆ, ಸುಸ್ಥಿರ ಸೌಲಭ್ಯಗಳು ಮತ್ತು ಸ್ಮಾರ್ಟ್ ಟ್ರಾಫಿಕ್ ನಿರ್ವಹಣೆ ಸೇರಿದಂತೆ ವಿವಿಧ ಅಂಶಗಳು ಸೇರಿವೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.